ಏನೋ ತುಂಬ ಎಂಜಾಯ್ ಮಾಡಿದ್ರು. ಏನು ಅನ್ನಿಸ್ತು? ಖುಷಿ ಆಗುತ್ತೆ. ಬಿಕಾಸ್ ಎವ್ರಿ ಸಿನಿಮಾ ರಿಲೀಸ್ ಆದಾಗಲೂ ನಮಗೆ ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ. ಮೊದಲನೇ ಸಿನಿಮಾದಿಂದ ಇಲ್ಲಿವರೆಗೂ ಎಲ್ಲ ಸಿನಿಮಾಗಳಿಗೂ ಡೆಫಿನೆಟ್ಲಿ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಆ್ಯಂಡ್ ನಾನು ಸಿನಿಮಾ ಫೈನಲ್ ಆದಮೇಲೆ ನೋಡಿರಲಿಲ್ಲ. ನನಗೆ ಇವತ್ತು ನೋಡಿ ತುಂಬ ಖುಷಿಯಾಗಿದೆ. ಓಕೆ ಮ್ಯಾಮ್, ಒಂದು ಸಾಂಗಲ್ಲಿ ನೀವು ಅದು ನೀರೊಳಗಡೆ ಇದು ಅದು ತುಂಬ ಕಷ್ಟ ಆಯಿತು ಅಂತ ಹೇಳಿ ಆ ಸಾಂಗ್ ಇವಾಗ ಎಲ್ಲರೂ ನೋಡ್ತಾರೆ, ಅದ್ರ ಬಗ್ಗೆ ಏನು ಅನ್ನಿಸ್ತು? ಅದು ಯೂಟ್ಯೂಬಲ್ಲಿ ರಿಲೀಸ್ ಆದಾಗಲೇ ನಮಗೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂದಿತ್ತು. ಅಫ್ಕೋರ್ಸ್ ದೊಡ್ಡ ಸ್ಕ್ರೀನಲ್ಲಿ ಇನ್ನೂ ಅದ್ಭುತವಾಗಿ ಕಾಣುತ್ತೆ. ಆ ರಿಯಾಕ್ಷನ್ ಸಿಗ್ತಾ ಇದೆ ನಮ್ಗೆ ಇವಾಗ. ಸಿನಿಮಾ ನೋಡಿ ಇಷ್ಟು ಜನ ನೋಡಿದ್ದಾರೆ, ನೋಡಿಲ್ಲದೆ ಇರೋರಿಗೆ ಏನು ಇಷ್ಟ? ಐ ಥಿಂಕ್ ನೋಡಿರೋರು ನೋಡಿಲ್ದಿರೋರು ಹೇಳ್ತಾರೆ ಅಂತ ಭಾವಿಸಿದ್ದೀನಿ ಸಿನಿಮಾ ನೋಡಿದ್ಮೇಲೆ. ಅಫ್ಕೋರ್ಸ್ ಇದು ಯಂಗ್ಸ್ಟರ್ಸ್ಗೆ ಒಂದು ಮೆಸೇಜ್ ಇರುವಂಥ ಸಿನಿಮಾ. ಬಟ್ ಮೆಸೇಜ್ ಅಂದರೆ ಕೊಡೋ ರೀತಿಯಲ್ಲಿ ತುಂಬ ಪ್ರೀಚಿಂಗ್ ರೀತಿಯಲ್ಲಿ ಹೇಳಿಲ್ಲ. ಒಂದು ಎಂಟರ್ಟೈನ್ಮೆಂಟ್ ಇರುವಂತಹ ಒಂದು ಸ್ವೀಟ್ ಫ್ಯಾಮಿಲಿ ಸಿನಿಮಾ ಇದು. ಸೊ ಯೂತ್ಸ್ ಅವರ ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡಿದ್ರೆ ಇಟ್ ವಿಲ್ ಮೇಕ್ ಮೋರ್ ಸೆನ್ಸ್ ಅಂತ. ಅಂದರೆ ಫ್ಯಾಮಿಲಿ ಪೂರ್ತಿ ಬಂದು ಸಿನಿಮಾ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನೀವು ಪ್ರೇಕ್ಷಕರ ಜೊತೆ ಎಲ್ಲ ಸಿನಿಮಾ ಕುತ್ಕೊಂಡು ಸಿನಿಮಾ ನೋಡಿದ್ರೆ ಅವ್ರ ಫೀಲಿಂಗ್ಸ್ ಹೇಗೆ ಅನಿಸುತ್ತೆ ಮೇಡಮ್? ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ನಮಗೆ ಖುಷಿ ಆಗುತ್ತೆ. ಯಾಕೆಂದರೆ ನಾವು ಎಲ್ಲೆಲ್ಲಿ ರೆಸ್ಪಾಂಡ್ ಮಾಡ್ತಾರೆ ಆಡಿಯನ್ಸ್ ಅಂತ ಅಂದ್ಕೊಂಡಿರ್ತೀವಿ, ಅಲ್ಲಲ್ಲಿ ರೆಸ್ಪಾಂಡ್ ಮಾಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು, ನಗ್ತಾಯಿದ್ರು. ಅಂದರೆ ತಿಳಿ ಹಾಸ್ಯ ಅಂತ ಏನು ಹೇಳ್ತಾರೆ ಅದಿದೆ ಈ ಸಿನಿಮಾದಲ್ಲಿ. ಸೊ ಅಫ್ಕೋರ್ಸ್ ಆಡಿಯನ್ಸ್ ರಿಯಾಕ್ಷನ್ ನೋಡೋಕ್ಕೆ ನಾವು ನಟರಾಗಿ ಸಿನಿಮಾ ಮೇಕರ್ಸ್ ಆಗಿ ಕಷ್ಟಪಡೋದು. ಸೊ ಐ ಥಿಂಕ್ ಅದು ಫ್ರೂಟ್ಫುಲ್ ಅನಿಸುತ್ತೆ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದಾಗ. ಖುಷಿ ಆಗುತ್ತೆ. ಥ್ಯಾಂಕ್ ಯು.